ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಸೊ ನಾ ಸಾಯಂಕಾಲದಿಂದ್ರನ ವ್ಲಾಗ್ನ ಸ್ಟಾರ್ಟ್ ಮಾಡಾಕ್ತೇನೆ ರೀ. ಸೊ ನಾ ಈಗ ಹೊಂಟಿದ್ದ ರೆಂಟ್ ಮೇಲೆ ಡ್ರೆಸ್ ತರಕಂಥೇಳಿ ನಮ್ಮ ಆರ್ಯಾಗ ಸ್ಕೂಲ್ ಒಳಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಐತಿ. ಸೊ ಅದಕ್ಕೆ ನೀವೇನಾದರೂ ಮಾಡಿ ಕಳಿಸ್ರಿ ಅಂತ ಹಿಂಗೆ ಹೇಳಿದರು. ಅದಕ್ಕೋಸ್ಕರ ನಾ ಸಂಟಾ ಕ್ಲೋಸ್ ಮಾಡಿ ಕಳ್ಸೋನು ಅಂತ ಹಿಂಗೆ ಅಂದ್ಕೊಂಡಿದ್ದೆ. ನೋಡ್ರಿ ಎಷ್ಟು ಡ್ರೆಸ್ ಅವೈಲೇಬಲ್ ಅಂತಾವಂಥೇಳಿ ರೆಂಟ್ ಮೇಲೆ ತೊಗೊಳಕತ್ರೆ ಎಲ್ಲ ಹಿಂಗೆ ಅವೈಲೇಬಲ್ ಇರ್ತಾವಂತ ಅನ್ಸುತ್ತೆ. ಬಿಕಾಸ್ ಒಂದ್ಸಲ ತೊಗೊಂಡ್ಮೇಲೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಫಿಟ್ ಆಗಲ್ರಿ ಹುಡುಗರ್ಗೆ. ಸೊ ರೆಂಟ್ ಮೇಲೆ ತೊಗೊಂಡಿದ್ದೆ ಚಲೋ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಹಾಕೋಷ್ಟ್ರೊಳಗೆ ಅವು ಫಿಟ್ ಸೈಜ್ ಇಶ್ಯೂಸ್ ಆಗಿಬಿಡ್ತಾವ್ರಿ. ಸೊ ಅದಕ್ಕೆ ನಾವು ಸೈಜ್ ಕರೆಕ್ಟಾಗಿ ನೋಡ್ಕೊಂಡು ತೊಗೊಂಬಂದು ಆಮೇಲೆ ನೋಡ್ರಿ ನಮ್ಮ ಬಾಸ್ ಹಾಕೊಂಡು ಕೂತಾನೀಗ ಎಷ್ಟು ಕ್ಯೂಟ್ ಕಾಣಕತ್ತಾನಂಥೇಳಿ. ಆಮೇಲೆ ನಾವು ಹೊರಟು ಸ್ಕೂಲ್ಗೆ ಹೊರಟಿದ ನಂತರ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ. ಎಲ್ಲ ಡೆಕೋರೇಷನ್ ಇತ್ತು. ಆಮೇಲೆ ಎಲ್ಲ ಹುಡುಗರು ಬಂದಿದ್ದು. ಆಮೇಲೆ ಫೋಟೋಸ್ ಆಯ್ತು ರೀ, ವಿಡಿಯೋಸ್ ಆಯಿತು, ಎಲ್ಲ ಆಯಿತು. ಸೊ ನೋಡ್ರಿ ಎಷ್ಟು ಕ್ಯೂಟ್ ಕಾಣಕತ್ತಾವ ಮಕ್ಕಳೆಲ್ಲ ಅಂಥೇಳಿ. ಆಮೇಲೆ ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ದರಿ. ಮತ್ತು ಡೆಕೋರೇಷನ್ ಆಗಿರ್ಬೋದು ಎಲ್ಲ ಮಸ್ತಾಗಿತ್ತು. ಖುಷಿ ಆಯಿತು ಒಂದು ಕಡೆ. ಇನ್ನೊಂದು ಕಡೆ ಏನಂತಂದ್ರೆ ನಾವಂತೂ ಅದೇನು ಕ್ರಿಸ್ಮಸ್ ಅದು ಇದು ಸೆಲೆಬ್ರೇಷನ್ ಮಾಡೋದಿಲ್ಲ. ಸೊ ಹೀಗಾಗಿ ಮಕ್ಳಿಗೋಸ್ಕರ ಮಾಡಬೇಕಾಗತ್ತೆ. ಮತ್ತು ಸ್ಕೂಲ್ ಒಳಗೆ ಒಂದು ಸ್ಕೂಲಿಗೆ ಹಾಕಿದ್ದೀವಿ ಇಂಗ್ಲೀಷ್ ಮೀಡಿಯಮ್ಮ ಅಂತ ಇತ್ತಂದ್ರೆ ನಾವು ಎಲ್ಲ ಮಾಡಬೇಕಾಗ್ತೈತಿ ಮಕ್ಳು ಮುಖ ನೋಡ್ಕೊಂಡು. ಹೀಗಾಗಿ ನಾವು ಸುಮ್ಮನೆ ಇದ್ದು ಆಮೇಲೆ ಇದು ಮಾರ್ಕೆಟಿಗೆ ಹೋಗಿದ್ದು ರೀ. ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಸಂತಿ ತರೋದಿತ್ತು, ತೊಗೊಂಬಂದು ಆಮೇಲೆ ಸಾಯಂಕಾಲ ರೆಡಿ ಆಗಿಬಿಟ್ಟು ಮತ್ತು ವಾಪಸ್ ಡ್ರೆಸ್ ಕೊಡೋದಿತ್ತು. ಅದನ್ನು ಡ್ರೆಸ್ ಕೊಟ್ಬಿಟ್ಟು ಬಂದು ರೀ. ನೆಕ್ಸ್ಟ್ ಡೇದಿದ್ದು ಡ್ರೆಸ್ ಕೊಟ್ಬಿಟ್ಟು ಬಂದು ರೀ. ಕೊಟ್ಬಿಟ್ಟು ನಮ್ಮ ರಾಕೆಟ್ ಎಂಟ್ರಿ ಆಯ್ತು ನೋಡ್ರಿ ಇಲ್ಲಿ. ಅಂದ್ರೆ ನಮ್ದು ಹಳಿದು ಒಂದು ಯಮ ಗಾಡಿ ಇತ್ತು ರೀ. ಸೊ ಅದನ್ನು ಮೋಟಿಫೈ ಏನಂತಾರೆ ಅದನ್ನು ಮೋಟಿಫೈ ಮಾಡೋಕ್ಕೆ ಕೊಟ್ಟಿದ್ರು. ಸೊ ಅದನ್ನು ರೆಡಿ ಆಗಿಬಿಟ್ಟು ನಮ್ಮ ಮೈದ್ನವ್ರ ಫೇವ್ರೇಟ್ ರೀ ಅದು. ಮತ್ತು ಹೊಸ ರಾಕೆಟ್ ರೆಡಿಯಾಗಿ ಬಂದಿತ್ತು ರೀ. ಆಮೇಲೆ ಸ್ವೀಟ್ ತಿನ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಇನ್ನೊಂದು ಟೆಂಪಲ್ಗೆ ಹೋದ್ವಿ ರೀ. ನಾವು ಅದು ರೆಗ್ಯುಲರ್ ಹೋಗ್ತಿರ್ತೀವಲ್ಲ, ಲಕ್ಷ್ಮೀ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಮಂಗಳವಾರ ಇತ್ತಂತ ಹೇಳಿ ಹೋಗಿದ್ರಿ. ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಚೋದಿತ್ತು. ದೀಪ ಹಚ್ಕೊಂಡು ಆಮೇಲೆ ನೆಕ್ಸ್ಟ್ ಹೋದ್ರಿ ನನ್ನ ಫೇವ್ರೆಟ್ ಸ್ಪಾಟ್ಗೆ. ಅಲ್ಲಿ ಅದೇ ಅಲ್ಲ ರೆಗ್ಯುಲರ್ ತಿಂತೀನಲ್ಲ, ತೋರಿಸ್ತಾ ಇರ್ತೀನಿ ವ್ಲಾಗೊಳಗದು. ಅಲ್ಲೇ ತಿಂದುಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗೋದಿತ್ತು ರೀ. ನಮ್ಮ ಆರ್ಯಾಗ ನೆಗಡಿ ಬಂದಿತ್ತು ಅಂಥೇಳಿ ಹಾಸ್ಪಿಟಲ್ಗೆ ಹೋದಾಗ ಇದು ನೋಡ್ರಿ ಮೈ ಅಂತ್ರಿ ಇದ್ರ ಹೆಸರು. ಭಾಳ ಕ್ಯೂಟ್ ಐತ್ರಿ, ನಮ್ಮ ರಾಕಿ ಥರನೇ ಐತ್ರಿ. ಬಟ್ ಇದು ಫೀಮೇಲ್ ಐತ್ರಿ, ಅದನ್ನ ನಮ್ದು ರಾಕಿ ಮೇಲೆ ಐತಿ. ಸೊ ಅಷ್ಟೇ. ಇದು ಮುದೋಳ ನಾಯಿ ರೀ. ಅಂದ್ರೆ ಅವ್ರಿಗೆ ನಾಯಿಗಳು ಇಷ್ಟ ಆಗ್ತಾವೆ ಅಂಥೇಳಿ ಅವರು ಬೇರೆ ಬೇರೆ ರೀತಿ ಜಾತಿಯು ನಾಯಿ ಸಾಕ್ತಿರ್ತಾರೆ. ಸೊ ಅದನ್ನು ನೋಡಿದೆ ರೀ. ಏನೋ ಹೊಸದಾಗಿ ಅನ್ನಿಸ್ತು. ಮರಿ ಯಾವತ್ತೂ ನೋಡಿರಲಿಲ್ಲ ಮುದೋಳ ನಾಯಿದು. ನಾವು ನೆಕ್ಸ್ಟ್ ಫಿಶ್ ತರಕಂತ ಹೇಳಿ ಹೋದ್ವಿ ರೀ. ಫಿಶ್ ನಮಗೆ ಯಾಕೆ ಬೇಕಾಗಿತ್ತು, ಎದಕ್ಕೋಸ್ಕರ ಬೇಕಾಗಿತ್ತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ಸೊ ಅಲ್ಲಂತೂ ನಾ ಯಾವ್ದು ನೋಡ್ತೀನಲ್ಲ ಅದೆಲ್ಲ ಫಿಶ್ ಇಷ್ಟ ಆಗಾಗ್ತಿದ್ವಿ ರೀ. ಬಟ್ ಅದ್ರೊಳಗೆ ವಿತೌಟ್ ಆಕ್ಸಿಜನ್ ಎಲ್ಲ ಅಂದರೆ ಬೇರೆ ಬೇರೆ ರೀತಿ ಇದ್ದು ರೀ ಅದ್ರೊಳಗೆ. ನಮಗೆ ಈಗ ಸದ್ಯಕ್ಕೆ ಜಸ್ಟ್ ಒಂದು ಪಾಟ್ ಒಳಗೆ ಇಡಬೇಕಂತ ಅಂದ್ಕೊಂಡಿದ್ದು. ಸೊ ನಮ್ಮ ಮನೇನೂ ಚಿಕ್ಕದಿರೋ ಕಾರಣಕ್ಕೆ ಮತ್ತು ನಮ್ಮ ಮನೆಯಲ್ಲಿ ಯಾವ್ದು ಅಡ್ಜಸ್ಟ್ ಆಗುತ್ತಲ್ಲ ಸೊ ಅದ ರೀತಿ. ಮತ್ತು ನೆಕ್ಸ್ಟ್ ಅದು ಮೇಂಟೈನ್ ಮಾಡೋದೈತಲ್ಲ ನಮ್ಮ ಮನೇಲಿ ಅವು ಫಿಶ್ ಅಡ್ಜಸ್ಟ್ ಆಗ್ಬೇಕು ರೀ. ಯಾವ ರೀತಿ ಅಡ್ಜಸ್ಟ್ ಇರ್ತಾವೋ ಇಲ್ವೋ ಅದನ್ನು ನೋಡಿಬಿಟ್ಟು ನಾವು ನೆಕ್ಸ್ಟ್ ಪ್ಲ್ಯಾನಿಂಗ್ ಇತ್ತು ನಮ್ದು ಟ್ಯಾಂಕ್ ತರೋದು. ಸೊ ಅದಕ್ಕೆ ನಾವು ಚಿಕ್ಕದನ್ನು ಸದ್ಯಕ್ಕೆ ತೊಗೊಂಬಂದು ರೀ. ಆ್ಯಕ್ಚುಲಿ ನನ್ನ ಮಗ ಭಾಳ ಆಸೆ ಮಾಡಾಕ್ತಿದ್ರಿ ಫಿಶ್ ಅಂಥೇಳಿ. ಸೊ ಅದಕ್ಕೆ ತಂದಿದ್ದೆ. ಇದು ಫಸ್ಟ್ ಟೈಮ್ ರೀ ನಮ್ಮ ಮನೆಗೆ ಫಿಶ್ ಬಂದಿದ್ದ. ಖುಷಿ ಆಗ್ತಿದ್ರಿ, ಯಾಕಂದ್ರೆ ಫಿಶ್ ಆಸೆ ಇತ್ತು. ನಮ್ಮ ಮನೆಯಾಗೂ ಫಿಶ್ ಟ್ಯಾಂಕ್ ಇರಬೇಕು, ಫಿಶ್ ಇರಬೇಕು. ಸೊ ಸದ್ಯಕ್ಕೆ ಅಂದ್ರೆ ಅಡ್ಜಸ್ಟ್ ಆಗ್ತಾವೋ ಎಲ್ಲೋ ನೋಡಬೇಕಲ್ಲ, ಮತ್ತು ಮೇಂಟೈನು ಮಾಡಬೇಕಲ್ಲ. ಸೊ ಅದಕ್ಕೆ ಈಗ ಸದ್ಯಕ್ಕೆ ನಾವು ಚಿಕ್ಕದ ಪಾಟ್ ತೊಗೊಂಬಂದು 2 ಫಿಶಸ್ ಅಷ್ಟೇ ತಂದಿರೋದ್ರಿ. ಮತ್ತು ನೆಕ್ಸ್ಟ್ ಅವೇನಾರೇ ಸ್ವಲ್ಪ ಚಲೋ ಬಂದು ಅಂದ್ರೆ ಮತ್ತು ದೊಡ್ಡ ಪಾಟ್ ತೊಗೊಂಡೆ ಹೀಗೆಲ್ಲ ಐತ್ರಿ ಪ್ಲ್ಯಾನಿಂಗ್. ಸೊ ಅದಕ್ಕೆ ಆ್ಯಕ್ಚುಲಿ ಅಲ್ಲಿ ಬೆಂಗಳೂರಿಗೆ ಹೋದಾಗೂ ಫಿಶ್ ನೋಡಿದ್ರಿ ಆಮೇಲೆ ನಮ್ಮ ಮಮ್ಮಿ ಮನೆಯೊಳಗೂ ಫಿಶ್ ಟ್ಯಾಂಕ್ ಇತ್ತು, ಅಲ್ಲಿಯೂ ಆಡಿದ್ದ.
ಮತ್ತು ಅಲ್ಲಿ ಆ ಕಡೆ ಈ ಕಡೆ ಮತ್ತು ನಾವು ಊಟಕ್ಕೆ ರೆಸ್ಟೋರೆಂಟ್ಗೆ ಹೋದಾಗದು ಅಲ್ಲೆಲ್ಲ ಫಿಶ್ ನೋಡಿದ್ರಿ ಅವ. ಹೀಗಾಗಿ ಸದ್ಯಕ್ಕೆ ಫಿಶ್ ಅನ್ನೋದು ಅವ್ನಿಗೇನು ಅನ್ನೋದು ಅರ್ಥ ಆಗಾಗ್ತೈತಿ. ಮತ್ತು ಸ್ಕೂಲ್ ಒಳಗೂ ಹೇಳ್ಕೊಡ್ತಾರೆ ಫಿಶ್ ಹೀಗೆಲ್ಲ ಹೇಳ್ಕೊಡ್ತಿರ್ತಾರೆ ರೀ. ಸೊ ಅದಕ್ಕೆ ಅವ್ನು ಫಿಶ್ ಅನ್ನೋದು ಏನು ಅರ್ಥ ಆದಾಗ ಅವ್ನು ಫಿಶ್ ಅನ್ನೋದು ಇಷ್ಟ ಆಗಾಗ್ತಿತ್ತು. ಸೊ ಅದಕ್ಕೆ ಫಿಶ್ ಕೂಡಲೇ ಅವ ಭಾಳ ಖುಷಿ ಆಗಾಗ್ತಿದ್ದ. ಸೊ ಅದಕ್ಕೆ ತಂದಿರೋದ್ರಿ, ಅವನಿಗೋಸ್ಕರ ತಂದಿರೋದು ಫಿಶ್ ಟೂಲ್. ಮತ್ತು ಇವ್ರನ್ನ ನೋಡ್ರಿ ನಮ್ಮ ಹೊಸ ಗೆಸ್ಟ್ ನೋಡ್ರಿ, ಇಬ್ರು ನಮ್ಮ ಮನೆಗೆ ಬಂದವ್ರು ಹೊಸ ಗೆಸ್ಟ್ ನೋಡ್ರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ, ಒಂದು ಮೀನು ಸತ್ತು ಬಿದ್ದಿತ್ತು, ಇನ್ನೊಂದು ಆಮೇಲೆ ಒಂದು 10 ನಿಮಿಷ ಬಿಟ್ಟು ಸತ್ತೋಯ್ತು. ಇಷ್ಟು ಬೇಜಾರಾಯ್ತಲ್ಲ, ಇಷ್ಟು ಬೇಜಾರಾಯ್ತು ನಮಗೆ, ಏನು ಹೇಳಕ್ಕೂ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ತಲೆನೋವು ಬಂದುಬಿಟ್ಟಿತ್ರಿ. ಅದು ಟೆನ್ಷನ್ ತೊಗೊಂಡ ಅಂದ್ರೆ ಒಂದು ಮೂಕ ಪ್ರಾಣಿ ಅಲ್ಲ ಅದು. ಅದಕ್ಕೋಸ್ಕರ ಮತ್ತು ಫಿಶ್ ಟ್ಯಾಂಕ್ ನಮಗೆ ಸಂದಾಗಿತ್ತು ಅಂಥೇಳಿ ನಾವು ಫಿಶ್ ಟ್ಯಾಂಕ್ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬೇರೆ ದೊಡ್ಡ ತರಬೇಕಂಥೇಳಿ ನಮ್ಮ ಹಸ್ಬೆಂಡ್ ಅವ್ರು ತೆಗಿಯಾಕ್ತಿದ್ರು ಅದೆಲ್ಲ ಕಲ್ಲೆಲ್ಲ. ಸೊ ಈಗ ನಾವು ದೊಡ್ಡ ತಂದು ನೋಡ್ರಿ, ತಂದುಬಿಟ್ಟು ಅದು ಫಿಶ್ ಬೇರೆನ ತಂದು ರೀ. ನಾವು 2 ಅಷ್ಟೇ ತಂದಿದ್ದೆ ಸದ್ಯಕ್ಕೆ, ಯಾಕಂದ್ರೆ ಅವು ಅಡ್ಜಸ್ಟ್ ಆಗ್ತಾವಿಲ್ಲೋ ನೋಡ್ಕೊಂಡು ಆಮೇಲೆ 4 ತಂದ್ರೆ ಮತ್ತು 2 ಎಕ್ಸ್ಟ್ರಾ ತಂದ್ರೆ ನಡಿತೈತಿ ಅಂಥೇಳಿ. ಸೊ ಅದ್ರ ಜೊತೆ ಟಾಯ್ಸ್ 2 ತಂದಿದ್ದು ರೀ, ಫಿಶ್ ಟಾಯ್ಸ್. ಮತ್ತು ಈಗ ಕಲ್ಲೂ ಜಾಸ್ತಿ ತಂದು ಹಾಕಿದ್ದು ರೀ, ಸ್ಟೋನು ಅದ್ರೊಳಗೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಮಾಡೋ ಪ್ರತಿಯೊಂದು ಹೊಸ ವ್ಲಾಗ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ. ಸೊ ಅದರಿಂದ ನೀವು ನೋಡ್ಬೋದು. ಸೊ ಸಪೋರ್ಟ್ ಮಾಡಿರಿ ಹಿಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.